ನಾವು ವಿಜೇಂದ್ರಗಿಂತಲೂ ಏನೂ ಕಡಿಮೆ ಇಲ್ಲ, ಯಡಿಯೂರಪ್ಪನವ್ರಿಗಿಂತಲೂ ಏನೂ ಕಡಿಮೆ ಇಲ್ಲ ಅಂತೇಳಿ ಪ್ರತಿಯೊಬ್ಬರ ಹಗರಣಗಳನ್ನು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಅವ್ರನ್ನ ಅಟ್ಯಾಕ್ ಮಾಡುವಂಥ ನೇಚರ್ ನೋಡಿದಾಗ ಸಹಜವಾಗಿ ಎಲ್ಲರೂ ಯೋಚಿಸೋದು ಹೌದಪ್ಪ ಯತ್ನಾಳ್ ಯೋಗ್ಯತಾರೆ ಅಂತೇಳಿ. ವಿ ಸೋಮಣ್ಣ ಹೌದು ಅವ್ರು ಲಿಂಗಾಯತ ಹೇಳೋರು, ಆದರೆ ಇವತ್ತು ಅಷ್ಟು ಧ್ವನಿ ಬಿ ಜೆ ಪಿಯಲ್ಲಿ ಅವ್ರು ಕೇಂದ್ರದ ಮನಿ ಮಿನಿಸ್ಟರ್ ಮಾಡಿದ್ರು ಸಹಿತ ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಅನ್ನೋದು ಸಹಿತ ಗಮನಿಸಬೇಕಾಗಿದೆ. ಮತ್ತು ಅದು ದಕ್ಷಿಣ ಕರ್ನಾಟಕ ಸೀಮಿತಿದ್ದಾರೆ ವಿ ಸೋಮಣ್ಣ ಅವರು ಅಂತ. ಲಿಂಗಾಯತ ಹೆಚ್ಚಿರೋದು ಉತ್ತರ ಕರ್ನಾಟಕದಲ್ಲೇ, ಅದಕ್ಕೆ ಯತ್ನಾಳ್ ಹೆಚ್ಚಿನ ಅವಕಾಶ ಸಿಗಬೇಕು. ಅದು ಕೊಟ್ಟರೆ ನಮಗೆ ಅನುಕೂಲ ಏನು ಅನ್ನುವಂಥ ಚಿಂತೆ ಇವತ್ತಿಗೂ ಬಿ ಜೆ ಪಿ ಹೈಕಮಾಂಡದಲ್ಲಿದೆ. ಬಿ ಜೆ ಪಿ ಹೈಕಮಾಂಡ್ ಈಗ ಅಲ್ಲಿ ಯಾಕೆ ಭಯ ಪಡ್ತದಪ್ಪ ಅಂತಂದ್ರೆ, ಈ ಹಿಂದೆ ನೀವು KJP ಕಟ್ಟಿದ್ರು ಕರ್ನಾಟಕ ಜನತಾ ಪಕ್ಷ ಅಂತೇಳಿ ನಿಮಗೆ ಗೊತ್ತದ. ಅದರಿಂದ ಪೆಟ್ಟು ಯಾರಿಗೆ ಹೆಚ್ಚು ಬಿತ್ತಂದ್ರೆ ಬಿ ಜೆ ಪಿಗೆ ಬಿದ್ದಿದ್ದು ಇತಿಹಾಸ ಮರಿಲಾರದ ಘಟನೆ. KJP ಅಧಿಕಾರ ಬರಲಿಲ್ಲ, ಆದರೆ ಬಿ ಜೆ ಪಿಯನ್ನು ಪೂರ್ತಿ ತಳಮಟ್ಟಕ್ಕೆ ತಂದು ನಿಲ್ಲಿಸಿದ್ದ ಅವರು ಅನ್ನೋದು ಸತ್ಯದ. ನಂತರದಲ್ಲಿ ಯಡಿಯೂರಪ್ಪನ ಬಂದ ಮೇಲೆ ಮತ್ತೆ ಇಂಪ್ರೂವ್ ಆಯಿತು, ಆ ಮತ್ತು ಬೇರೆ. ಹೀಗಾಗಿ ಅವ್ರನ್ನ ಮುಟ್ಟೋದಪ್ಪ ಅಂತಂದ್ರೆ ವಿಜೇಂದ್ರ ಅವ್ರು ಮುಟ್ಟುವಂಥದ್ದು ನಮ್ಮ ಪಕ್ಷ ಮುಂದಿನ ಸಲ ಬರೋದಿಲ್ಲಪ್ಪ ಅನ್ನುವಂಥ ಒಂದು ದೊಡ್ಡ ಭಯ ಬಿ ಜೆ ಪಿ ಹೈಕಮಾಂಡದಲ್ಲಿ. ಆದರೂ ಶಾ ಅವರು ಏನೋ ಚಿಂತನೆ ಮಾಡ್ತಿದ್ದಾರೆ, ಯಾಕೆ ನಾವು ವಿಜೇಂದ್ರ ಮುಂದುವರಿಸಿ ಹೋಗಬಾರ್ದು ಅಂತೇಳಿ. ಆ ದಿಶೆಯಲ್ಲಿ ಇವತ್ತು ಅಥವಾ ನಾಳೆ 2 ದಿನಗಳಲ್ಲಿ ಒಂದು ಪರ್ಫೆಕ್ಟ್ ಡಿಸಿಷನ್ ಬರುವಂಥ ಅನಿವಾರ್ಯತೆ ಅದ. ವಿಜೇಂದ್ರವನ್ನು ಮುಂದುವರಿಸಬೇಕು ಅಥವಾ ಅದ್ರ ಬದಲಾಗಿ ಮತ್ತಿನ್ನಾರು ಅನ್ನೋದಕ್ಕೆ ದೊಡ್ಡ ಉತ್ತರ ಇಲ್ಲ. ಯತ್ನಾಳರು ಸೋಮಣ್ಣ ಇಬ್ಬರು ಬಿಡ್ತಾರೆ. ಅವರಿಬ್ಬರು ಎಷ್ಟರ ಮಟ್ಟಿಗೆ ಪಾರ್ಟಿಯನ್ನು ಗೆಲ್ಲಿಸಬಲ್ಲರು ಅನ್ನಿಸಿದ ಅಷ್ಟೇ ಮುಖ್ಯದ. ಇಲ್ಲಿ ಗೆಲ್ಲೋದು ಮುಖ್ಯದ ರೀ. ಈಗಂತೂ ಒಂದು ನಿರ್ಧಾರ